ದೀಪಕಣ್ಣ, ನೀವಿಲ್ಲಿ ಜ್ಞಾನದ ಗಂಗಾ, ಜಾಗೃತೆಯ ಯಮುನೆ ಮತ್ತು ಹೀಗೆ ಸತ್ಸಂಗದ ಸರಸ್ವತಿ ಹರಿಸಿದ್ದೀರಿ. ಈ ತ್ರಿವೇಣಿ ಸಂಗಮದಲ್ಲಿ ನಾವೆಲ್ಲ ಮಹಾತ್ಮರು ಎಷ್ಟು ಒದ್ದೆಯಾಗಿದೆ ಅಂದ್ರೆ ಈ ನಗರಿ ನಿಜವಾದ ಆನಂದ ನಗರಿಯೇ ಆಗಿಬಿಟ್ಟಿದೆ. ತುಂಬಾ ಒಳ್ಳೆಯದು. ಇದಕ್ಕಿಂತ ದೊಡ್ಡ ಮಾತೆಂದ್ರೆ ಈ ಆನಂದ ನಗರ ಎಲ್ಲಿ ಬಂದಿದೆ ಅಂದ್ರೆ ಇದು ಕಲ್ಯಾಣ ನಗರದಲ್ಲಿ ಬಂದಿದೆಯಲ್ಲ. ಹಾಗಾದ್ರೆ ನಮ್ಮೆಲ್ಲರ ಕಲ್ಯಾಣವಾಯ್ತಲ್ಲ. ಮಾತು ಇಲ್ಲಿ ನಿಲ್ಲುವುದಿಲ್ಲ ದೀಪಕಣ್ಣ. ಈ ಕಲ್ಯಾಣ ನಗರ ಎಲ್ಲಿದೆ ಅಂದ್ರೆ ಇದು ಪುಣೆಯಲ್ಲಿದೆ ಅಲ್ಲ. ಅಂದ್ರೆ ನಾವೆಲ್ಲ ಪುಣ್ಯ ದೊರಕಿತು. ಮತ್ತು ಅದರ ಮುಂದಿನ ಆಶ್ಚರ್ಯಕರ ಮಾತು ಏನಂದ್ರೆ ಈ ಪುಣೆ ಎಲ್ಲಿ ಬಂದಿದೆ, ಇದು ಮಹಾರಾಷ್ಟ್ರದಲ್ಲಿ ಬಂದಿದೆ ಅಲ್ಲ. ಅಂದ್ರೆ ನೀವು ನಮ್ಮೆಲ್ಲರನ್ನು ಇಲ್ಲಿ ಕೂರಿಸಿ ಮಹಾವಿಧೇಯಕ ತಿರುಗಾಟ ಮಾಡಿದ್ದೀರಿ ಮತ್ತು ಮಹಾವಿಧೇಯಕದವರೆಗೆ ತಲುಪುವ ಲಕ್ಷ್ಯ ಹಾಗೂ ವಿಶ್ವಾಸ 100% ಫಿಟ್ ಮಾಡಿದ್ದೀರಿ. ದೀಪಕಣ್ಣ, ನಿಮಗೆ ಹೃದಯಪೂರ್ವಕ ಅನೇಕ ಅನುಮೋದನೆ. ಎಲ್ಲ ಮಹಾತ್ಮ ಹಾಗೂ ಸೇವಾರ್ಥಿಗಳ ಕಡೆಯಿಂದ ಅನೇಕ ಧನ್ಯವಾದಗಳು. ನಾವೆಲ್ಲ ದಾದಾಜಿಯವರ 5 ಆಜ್ಞೆಯಲ್ಲಿರುವ ದೃಢ ನಿಶ್ಚಯ ಮಾಡುತ್ತೇವೆ. ಜೈ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಕ್ರೋಧ ಅಂದ್ರೆ ಏನು? ಕ್ರೋಧ ನಮ್ಮ ಮನಸ್ಸಿನಂತೆ ಆಗದೇ ಇದ್ರೆ ಕ್ರೋಧದ ಸಹಾಯದಿಂದ ನಮ್ಗೆ ಬೇಕಾದಾಗ ಮಾಡ್ತೇವೆ. ನಾವು ನಮ್ಗೇನ್ ಬೇಕೋ ಅದನ್ನು ಜಗಳ ಮಾಡಿ ಆದ್ರೂ ಪಡೀತೀವಿ. ಅದು ಕ್ರೋಧ. ಮತ್ತು ಕ್ರೋಧ ಯಾಕೆ ಬರುತ್ತೆ ಅಂದ್ರೆ ನಮ್ಗೆ ಬುದ್ಧಿ ಕಡಿಮೆ ಇದೆ. ನಮ್ಮ ಬುದ್ಧಿ ನಿಂತು ಬಿಟ್ರೆ ಆಗ ನಮ್ಗೆ ಕೋಪ ಬರುತ್ತೆ. ಮತ್ತು ತಿಳುವಳಿಕೆ ಇಲ್ಲದಿದ್ರೆ ಕ್ರೋಧ ಬರೋದಿಲ್ಲ. ಯಾವಾಗ್ಲಾದ್ರೂ ನೀವು ಕೋಪಿಸಿದ್ದೀರಾ? ಹಾ, ಕೋಪಿಸೋದು ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ಹಾಗಾದ್ರೆ ಬೇಡಬೇಕು, ಹೇ ದಾದಾ ಭಗವಾನ್, ನನ್ನಿಂದ ಕೋಪ ಆಗಿ ಯಾರಿಗೆ ದುಃಖ ಕೊಡಬಾರ್ದು ಅಂತ ನನ್ಗೆ ಶಕ್ತಿ ಕೊಡಿ. ನನ್ನ ಮನವಚನ ಕಾಯದಿಂದ ಯಾರಿಗೂ ದುಃಖ ಕೊಡದ ಹಾಗೆ ನನ್ಗೆ ಶಕ್ತಿ ಕೊಡಿ. ಹೀಗೆ ದಿನಾಲೂ ಹೇಳ್ಬೇಕು. ಮತ್ತೆ ಯಾರಿಗಾದ್ರೂ ದುಃಖ ಕೊಟ್ರೆ ಕ್ಷಮೆ ಕೇಳ್ಬೇಕು. ಇದು ನಿಮ್ಮಿಂದ ಸಾಧ್ಯವಿದೆಯಾ? ಹಾ, 10 ನಿಮಿಷ ದಾದಾ ಭಗವಾನ್ ರಾಸಿಂ ಜೈ ಜೈಕಾರ ಹೇಳ್ಬೇಕು. ನಿಮ್ಮ ವಿದ್ಯೆ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಶಾಂತಿ ಸಿಗುತ್ತೆ. ತಿಳಿತಾ? ಜೈ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಜೈ ಸಚ್ಚಿದಾನಂದ. ದೀಪಕಣ್ಣ ಹೇಳಿ. ದೀಪಕಣ್ಣ, ನನಗೆ 12 ವರ್ಷದ ಮಗಳಿದ್ದಾಳೆ. ಅಂದ್ರೆ ಅವಳು ಚಿಕ್ಕನಿಲ್ಲು ಅಂದ್ರೆ ಒಳ್ಳೆ ವ್ಯವಹಾರ ಇದೆ ನಮ್ದು. ಆದ್ರೆ ನಿಮ್ಮ ಹೆಸರೇನು? ಮೌಸ್ಮಿ ಜೈನ್. ಅಂದ್ರೆ ಯಾವಾಗಿನಿಂದ ಅವಳು ಸ್ವಲ್ಪ ದೊಡ್ಡವಳಾಗಿದ್ದವಳು, ನನಗೆ ಮೇಲಿಂದ ಮೇಲೆ ಅವಳ ಮೇಲೆ ಕ್ರೋಧ ಬರುತ್ತೆ. ಮತ್ತು ಅಡಿಗಡಿಗೆ ಅವಳ ತಪ್ಪು ಯಾವಾಗ್ಲೂ ಚಿಕ್ಕವಳಿದ್ಲು ಆಗ ಸರಿಯಾಗಿ ತಿಳಿತಿದ್ಲು. ಈಗ ಪ್ರಾಯ ಆದ ಹಾಗೆ ಅವಳಿಗೆ ಯಾವುದು ಇಷ್ಟ ಇದೆಯೋ ಹಾಗೆ ಅವಳು ಮಾಡ್ಬೇಕಂತೆ. ಮತ್ತು ನಮ್ಮ ಪ್ರತಿಕೃತಿಯಾಗಿದೆ. ನಂತರ ಅದು ಅಂದ್ರೆ ಈಗ ಮಕ್ಕಳಿಗೆ ಹಾಡು ಕೇಳುವುದೇ ಇಷ್ಟ. ಅಂದ್ರೆ ರಾತ್ರಿ ಹೊತ್ತಿನವರೆಗೆ ಎಚ್ಚರವಾಗಿರುವುದು ಇಷ್ಟ. ಓದು ಬರಹ ಕೂಡ ಎಷ್ಟು ಹೇಳಿದ್ರು ಅಷ್ಟೇ ಮಾಡುದು. ಅಂದ್ರೆ ಅವಳೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡೋದಂದ್ರೆ ಉಂಟಲ್ಲ, ತುಂಬಾ ಕಷಾಯದಿಂದ ಅವಳು ಸುಧಾರಿಸುತ್ತಿಲ್ಲ, ಹೆಚ್ಚು ಹಾಳಾಗ್ತಾಳೆ. ಹಾಗಾದ್ರೆ ಯಾರು ತಪ್ಪದು? ಅದು ಪ್ರೀತಿಯಿಂದ ಸ್ವಲ್ಪ ಪಾಸ್ ಮಾರ್ಕ್ ಬಂದ್ರೆ ಆಯ್ತು, ಬಿಟ್ಬಿಡಿ. ಪಾಸ್ ಆಗ್ತಾಳೆ ತಾನೆ? ಪಾಸ್ ಆಗ್ತಾಳೆ ದೀಪಕಣ್ಣ. ಆದ್ರೆ ಅದು ಈಗ ಅನಿಸ್ತದೆ ಮಕ್ಕಳು ಹೇಗೆ ಮುಂದುವರಿಯುದು, ಓದುವುದು ಹೇಗೆ. ಅವಳಿಗೆ ಗೊತ್ತಿಲ್ವಾ ನನ್ಗೆ ಮುಂದೆ ಓದ್ಬೇಕಂತ? ಗೊತ್ತಿದೆ. 15 ವರ್ಷದವಳಾಗಿದ್ದಾಳೆ. ಇಲ್ಲ, ಈಗಿನ್ನು 12 ವರ್ಷದವಳಾದ್ರೆ ಸ್ವಲ್ಪ ಮೋಹ ಪ್ರಕಟ ಆಗ್ತಿದೆ ಅವ್ರದ್ದು. ಸ್ವಲ್ಪ ತಿಳಿ ಹೇಳಿ ಸೊಲ್ಯೂಷನ್ ತೆಗೆಯೋದು. ಅವಳಿಗೆ ಇಷ್ಟವಾದ್ರೆ ಆಗ್ಲಿ ಬಿಡಿ. ನಿಮ್ಗಂತೂ ಬುದ್ಧಿ ಹೇಳಿದ್ರೆ ತಿಳಿಸಿ ಹೇಳಿ. ಇಷ್ಟೇ ಹೇಳ್ಬೇಕು, 80%ಗಿಂತ ಹೆಚ್ಚುತ್ತಾ ಕೆರಿಯರ್ ನಿಂದ ಒಳ್ಳೇದಾಗುತ್ತೆ ಸಾಕು, ಅಷ್ಟೇ ಹೇಳಿ ಬಿಟ್ಬಿಡಿ. ಅಡಿಗಡಿಗೆ ಕಿರಿಕಿರಿ ಮಾಡ್ತಾ ಇದ್ರೆ ಅವಳ ತಲೆಯು ಹಾಳಾಗ್ಬಹುದು. ಮತ್ತೆ ನೆಗೆಟಿವಿಟಿಗೆ ಹೋಗ್ಬೋದು. ಡಿಪ್ರೆಸಿವ್ ನೇಚರ್ ಇದ್ರೆ ಡಿಪ್ರೆಷನ್ಗೆ ಹೋಗ್ಬೋದು. ಮತ್ತೆ ಅಗ್ರೆಸಿವ್ ನೇಚರ್ ಇದ್ರೆ ನಿಮ್ಮ ವಿರುದ್ಧ ಹೋಗ್ಬೋದು. ಮತ್ತೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನಂತರ ತಲೆಬಿಸಿ ಹೆಚ್ಚಾಗ್ಬೋದು. ಅದಕ್ಕಾಗಿ ಸ್ವಲ್ಪ ನಿಮ್ಮಿಂದ ಅವಳಿಗೆ ಪ್ರೀತಿ ಸಿಗ್ಲಿ. ಮತ್ತೆ ನನ್ನ ಇಚ್ಛಿದ್ದೆ ನೀನ್ ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ಬಿಟ್ಬಿಡಿ. ಆದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಒಳಗಡೆ ಈಗೀಗ ಅಷ್ಟು ಪ್ರಾರ್ಥನೆ ಮಾಡಿ ಶುದ್ಧಾತ್ಮಕ್ಕೆ ಅಂತರಾತ್ಮದಲ್ಲಿ. ಮತ್ತು ನೀವು ಕೂಡ ನಿಮ್ಮ ಕಡೆಯಿಂದ ಕ್ರೋಧ, ಮಾನ, ಮಾಯೆ, ಲೋಭದ ವ್ಯವಹಾರ ನಿಲ್ಲಿಸ್ಬಿಡಿ. ಕ್ರೋಧ ಇದೆ, ಭಾವ ಇದೆ, ತಿರಸ್ಕಾರ, ಜೋರು ಮಾಡೋದು ಇವೆಲ್ಲ ಬಿಟ್ಬಿಡಿ. ಪ್ರೀತಿ ತೋರಿಸಿ. ಏನಿದೆ, ಹೇಗಿದೆ ಹಾಗೇ ಇದೆ. ನಾವು ಅವರೊಡನೆ ಪ್ರೀತಿಯಿಂದ ಇದ್ರೆ ಸುಧಾರಿಸುವ ಸ್ವಲ್ಪ ಚಾನ್ಸ್ ಇರುತ್ತೆ.
ಮತ್ತು ಬಾಯಿಯಿಂದ ಎಷ್ಟು ಶಬ್ದ ಹೇಳ್ತೀರೋ ಎಲ್ಲ ಅಹಂಕಾರದ ಶಬ್ದಗಳು ಹೊರಡ್ತವೆ. ಮತ್ತೆ ಅವಳಿಗೆ ರಿಯಾಕ್ಷನ್ ಬರುತ್ತೆ. ಬಾಯಿಯಿಂದ ಹೇಳೋದು ಬಿಟ್ಬಿಡಿ. ಒಂದು ತಿಂಗಳ ಪ್ರಯೋಗ ಮಾಡಿ. ಎಷ್ಟು ನಿಮ್ಗೆ ಹೇಳಲಿಕ್ಕಿದೆ ಮಗು, ನಿನ್ಗೆ ಬೆಳಿಗ್ಗೆ ಬೇಗ ಹೇಳಲಿಕ್ಕಿದೆ, ರಾತ್ರಿ ಮಲಗು ಬೇಗ ಅಂದ್ರೆ ಶುದ್ಧಾತ್ಮಕ್ಕೆ ಫೋನ್ ಮಾಡಿ, ಶುದ್ಧಾತ್ಮ ಭಗವಾನ್ ಇವರಿಗೆ ಶಕ್ತಿ ನೀಡು, ತಿಳುವಳಿಕೆ ನೀಡು, ನಾರ್ಮ್ಯಾಲಿಟಿ ಇರುವ ಹಾಗೆ ಕೃಪೆ ಮಾಡಿ, ಬೇರೆಲ್ಲ ಬಿಟ್ಬಿಡಿ. ನೀವು ಮಾತಾಡೋದನ್ನ ನಿಲ್ಲಿಸಿದ್ರೆ ಅಷ್ಟು ಸುಧಾರಿಸೋ ಚಾನ್ಸ್ ಇದೆ. ಮತ್ತು ಎಷ್ಟು ಮಾತಾಡ್ತೀರೋ ಅಷ್ಟು ಜಗಳ ಹೆಚ್ಚುತ್ತೆ ಮತ್ತು ನಿಮ್ಮ ಶಬ್ದದ ವಿರುದ್ಧ ಹೋಗ್ತಾಳೆ ಅವಳು. ಈ ಅನುಭವ ನಿಮ್ಗೆ ಇದ್ದೇ ಇದೆ. ಹಾ, ಅದಾಗ್ತದೆ. ಅವಳ ಸಣ್ಣ ತಮ್ಮನಿದ್ದಾನಲ್ಲ, ಅಂದ್ರೆ ನನ್ನ ಸಣ್ಣ ಮಗ, ಅವರಿಬ್ಬರು ಒಟ್ಟಿಗೆ ಎಷ್ಟು ಜಗಳ ಮಾಡ್ತಾರೆ ಅಂದ್ರೆ ತುಂಬಾ ಕೋಪ ಮಾಡ್ತಾರೆ. ಅವರಿಗೆ ಬುದ್ಧಿ ಹೇಳ್ಬೇಕು. ಮಗು, ನಿನ್ಗೆ ಶಾಂತಿ ಬೇಕಿದ್ರೆ ಪ್ರತಿಕ್ರಮಣ ಮಾಡು. ಇಬ್ರಲ್ಲಿ ಒಬ್ಬರಿಗೆ ತಿಳಿಸಿ ಹೇಳ್ಬೇಕು. ನೀವು ಮನೆಯಲ್ಲಿ ಆರತಿ ಪ್ರಾರಂಭಿಸಿ ಅಸೀಮೆ ಜಯ ಜಯಕಾರ 15 ನಿಮಿಷ ಮಾಡಿ. ಮತ್ತೆ ನೀವು 10 ನಿಮಿಷ ಕೂತ್ಕೊಂಡು ಪ್ರತಿಕ್ರಮಣ ಪ್ರಾರಂಭಿಸಿ. ಯಾರಿಗೆ ಇಷ್ಟ ಇದೆ ಅವರು ಕುಳಿತುಕೊಂಡು ಮಾಡ್ತಾರೆ ಪ್ರತಿಕ್ರಮಣ. ಮೆಲ್ಲನೆ ಮನೆ ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ. ನಾವು ಜಗಳದ ವಾತಾವರಣ ಇಟ್ರೆ ಎಲ್ಲ ಕೆಟ್ಟಿದೆ. ನಾವು ಕೂಡ ಅದರ ಸ್ಯಾಂಪಲ್ ಆಯ್ತಲ್ಲ. ನೀನ್ ಕೆಲಸ ಮಾಡ್ತಾ ಇಲ್ಲ, ನೀನ್ ಓದುವುದಿಲ್ಲ, ಪೂರ್ತಿ ರಾತ್ರಿ ನಿದ್ದೆ ಬಿಡ್ತಿ, ನಾವೆಷ್ಟು ಕೋಪ ಮಾಡ್ತಾ ಇರ್ತೇವೆ. ಅವ್ರು ನಮ್ಮಿಂದ ಇದನ್ನೇ ಕಲಿತಾರೆ, ಇದನ್ನೇ ಮಾಡ್ಬೇಕು ಅಂತ. ನಿಮ್ಮ ಕಡೆಯಿಂದ ಶಾಂತರಾಗಿರಿ. ಇಬ್ರು ಜಗಳವಾಡ್ಲಿ, ನೀವು ಮೌನರಾಗಿರಿ, ಪ್ರಾರ್ಥನೆ ಮಾಡಿ. ಇಬ್ರು ಸ್ವಲ್ಪ ಸಮಯದ ನಂತರ ಒಂದಾಗ್ಬಿಡ್ತಾರೆ. ಸುಮ್ಮನೆ ನಿಮ್ಮ ಶಕ್ತಿ ಹೋಗಿಬಿಡುತ್ತೆ. ಆತ ಅವಳ ತಮ್ಮನಲ್ಲ. ಹಾಗಾದ್ರೆ ಇಬ್ರು ಜಗಳ ಮಾಡ್ಲಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೀವು ನೋಡಿ, ನಿರ್ವಿಕಾರವಾಗಿ. ಇಬ್ರು ಬಂದು ದೂರು ಕೊಟ್ರೆ ನಾನು ಯಾರ ಪಕ್ಷಕ್ಕೂ ಸೇರಿದವಳಲ್ಲ, ನೀವೇ ತಿಳಿದುಕೊಳ್ಳಿ. ಒಬ್ರಿನ್ನೊಬ್ರಿಗೆ ದುಃಖ ಕೊಡೋದನ್ನು ಬಿಟ್ಬಿಡಿ, ಪ್ರೀತಿಯಿಂದ ಇರಿ. ಅಡ್ಜಸ್ಟ್ಮೆಂಟ್ ಮಾಡಿ. ಮತ್ತು ಸಾಧ್ಯವಾದ್ರೆ ಮಕ್ಕಳನ್ನ GNCಯಲ್ಲಿ ಸೇರಿಸಿ. ಇದು ಪುಣೆಯಲ್ಲಿ ಪ್ರೋಗ್ರಾಂ ಆಗುತ್ತಿರುತ್ತೆ. ಮಕ್ಕಳ ಪ್ರೋಗ್ರಾಂ ಎಷ್ಟು ಫಸ್ಟ್ ಕ್ಲಾಸ್. ಅವರು ಕಾರ್ಯಕ್ರಮ ಮಾಡ್ತಿದ್ರು. ಹಾಗೆ ಅವರನ್ನ GNCಯಲ್ಲಿ ಹಾಕಿ ಅಕ್ಕಂದಿರು ಸಂಸ್ಕಾರ ನೀಡ್ತಾರೆ. ನಾವು ಹೇಳುವುದೆಲ್ಲ ಪೂರ್ತಿ ಆಯ್ತು, ಏನು ವ್ಯಾಲ್ಯೂ ಉಳಿದಿಲ್ಲ, ಮುಗಿದ್ಬಿಡ್ತು. ವ್ಯಾಲ್ಯೂ ಇಲ್ಲ ದೀಪಕಣ್ಣ. ಆದ್ದರಿಂದ ಮಾತಾಡೋದನ್ನ ನಿಲ್ಲಿಸಿ ಶುದ್ಧಾತ್ಮ ನೋಡಿ ಪ್ರಾರ್ಥನೆ ಮಾಡಿ. ಇನ್ನೊಂದು ಕ್ವಶನ್ ಇತ್ತು ದೀಪಕಣ್ಣ. ಏನು? ಅಂದ್ರೆ ಮೋಕ್ಷಕ್ಕೆ ಹೋಗಲು ಸ್ತ್ರೀಯರಿಗೂ ಪುರುಷರ ಅದಕ್ಕೆ ಬರಬೇಕಾಗುತ್ತಾ? ಬರ್ಬೇಕಂದ್ರೆ ತನ್ನಿಂತಾನೆ ಬರುತ್ತೆ, ಆಟೋಮೆಟಿಕ್ ಆಗಿ. ನೀವು ಅದನ್ನ ತರಬೇಕೆಂದಿಲ್ಲ. ನೀವು ನಿಮ್ಮ ಮೋಕ್ಷದ ಪುರುಷಾರ್ಥ ಮಾಡಿ 5 ಆಜ್ಞೆಯಲ್ಲಿರಿ. 70% 5 ಆಜ್ಞೆಯಲ್ಲಿ ಇದ್ರೆ ಇಲ್ಲಿಂದ ಮಹಾವಿದಯ ಕ್ಷೇತ್ರದಲ್ಲಿ ಜನ್ಮವಾಗುತ್ತೆ. ಪುರುಷ ದೇಹದಲ್ಲಿ ಹೆಚ್ಚು ಚಾನ್ಸ್ ಇದೆ. 108 ಪುರುಷ ದೇಹದಿಂದ ಮೋಕ್ಷಕ್ಕೆ ಹೋಗ್ಬೋದು. ಸ್ತ್ರೀ ದೇಹದಿಂದ 20 ಹೋಗ್ಬೋದು. ನಪುಂಸಕ ದೇಹದಿಂದ 20 ಹೋಗ್ಬೋದು. ಒಳ್ಳೇದಲ್ವ? ಹೆಚ್ಚು ಸ್ಕೋಪ್ ಅದರಲ್ಲಿದೆ. ಜೈ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಬ್ರಹ್ಮ ವಿಷ್ಣು ಮಹೇಶ, ಇದರ ಅರ್ಥ ಏನು? ಲೋಕದಲ್ಲಿ ಏನು ಅರ್ಥ ನಡೆಯುತ್ತೋ ಅದೇ ನಡೆಯುತ್ತೆ. ನಿಮ್ಗೇನ್ ತಿಳಿಬೇಕಿದೆ? ನಿಜವಾಗಿ ಅದು ಏನು? ಅದು ನಿಜವಾಗಿ ಬೇರೆ ಆಗಿದೆ. ಈ ಸಂಸಾರದ ಜನರೇನ್ ನಂಬ್ತಾರೆ, ಅದರ ಆಚೆಗಿನ ಮಾತು ಅವರಲ್ಲಿಲ್ಲ. ಬ್ರಹ್ಮ ವಿಷ್ಣು ಮಹೇಶ. ಹಾಗೆ ವ್ಯವಹಾರದಲ್ಲಿ ನೋಡಿದ್ರೆ 3 ಗುಣವಾಗಿದೆ, ತ್ರಿಗುಣಾತ್ಮಕ. 3 ಗುಣಗಳ ಅಧಿಪತಿ ಪ್ರಕೃತಿ ಗುಣ. ಒಂದು ಸಾತ್ವಿಕ ಗುಣ, ಒಂದು ರಾಜಸಿ ಗುಣ, ಇನ್ನೊಂದು ತಾಮಸಿಕ. ಅದರ ಅಧಿಪತಿ ದೇವರ ಸ್ಥಾಪನೆ ಮಾಡಿದ್ದಾರೆ. ವಾಸ್ತವಿಕದಲ್ಲಿ ಅಂತ ಯಾವುದೇ ದೇವಿ ಇಲ್ಲ, ಭಗವಂತನಿಲ್ಲ. ವಾಸ್ತವಿಕತೆಯಲ್ಲಿ 3 ಗುಣಗಳ ಅಧಿಪತಿ ಸ್ಥಾಪನೆ ಮಾಡಲಾಗಿದೆ. ಅದಕ್ಕಿಂತಲೂ ಮುಂದಿನ ಮಾತು ಏನಂದ್ರೆ, ಈ ಜೈನ್ ಶಾಸ್ತ್ರದಲ್ಲಿ ವಿವರಿಸಿದ್ದಾರೆ. ಉತ್ಪನ್ನೇವ ಅಂದ್ರೆ ಯಾವುದೇ ಅವಸ್ಥೆ ಉತ್ಪನ್ನವಾಗುತ್ತೆ, ಸ್ಥಿರವಾಗುತ್ತೆ, ವಿನಾಶವಾಗುತ್ತೆ. ಈ ಅವಸ್ಥೆ ವಿಧಿಯನ್ನು ಇವರು ಉತ್ಪನ್ನವಾಗುವುದಕ್ಕೆ ಬ್ರಹ್ಮನೆಂದು ಹೆಸರಿಟ್ರು, ಸ್ಥಿರವಾಗುವುದಕ್ಕೆ ವಿಷ್ಣು ಎಂದು ಹೆಸರಿಟ್ರು, ವಿನಾಶವಾಗುವುದಕ್ಕೆ ಶಿವ ಮಹೇಶ ಎಂದು ಹೆಸರಿಟ್ರು. ಇದು ಸ್ಥಾಪನೆಗೊಳಿಸಿದ್ದು. ಅದು ಅವಸ್ಥೆ ಪ್ರಕೃತಿದ್ದು. ಈ ಪ್ರಕೃತಿಯ ಗುಣಕ್ಕೆ ಇವರು ದೇವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪ್ರಕೃತಿಯ ನಿರ್ಮಿತಿ ಮತ್ತು ವಿನಾಶ ಯಾಕಾಗಿ ಇದೆ? ಇದು ಅಂದ್ರೆ ಅವಸ್ಥೆ ತನ್ನಿಂದಾನೇ ಉತ್ಪನ್ನವಾಗುತ್ತೆ, ವಿನಾಶವಾಗುತ್ತೆ. ತತ್ವ ಧ್ರುವವಾಗಿ ಯಾವಾಗ್ಲೂ ತತ್ವ ಅದೇ ಆಗಿರುತ್ತೆ. ಹೇಗೆಂದ್ರೆ ಚಿನ್ನವೇ ಆಗಿರುತ್ತೆ. ಬ್ಯಾಂಗಲ್ ಆಗುತ್ತೆ, ಬ್ಯಾಂಗಲ್ನ ಅವಸ್ಥೆ ವಿನಾಶ ಮಾಡಿ ಉಂಗುರ ಅವಸ್ಥೆ ಆಗುತ್ತೆ. ಚಿನ್ನದ ಅವಸ್ಥೆ ರೂಪಾಂತರವಾಗಬಹುದು. ಚಿನ್ನದ ತತ್ವ ಯಾವಾಗಲೂ ಅದೇ ಇರುತ್ತೆ. ಕಲಿಯುಗದ ನಂತರ ಏನಾಗುತ್ತೆ? ಕಲಿಯುಗದ ನಂತರ ನಿಮ್ಗೆ ತಿಳಿಯಲು ಹೋಗ್ಬೇಕಾಗಿದೆಯೇ? ಕಲಿಯುಗದ ನಂತರ ಅಥವಾ ನಿಮ್ಗೆ ಮಹಾವಿದಯಕ್ಕೆ ಹೋಗ್ಲಿಕ್ಕಿದೆ? ಹೌದು. ಕಲಿಯುಗದ ನಂತರ ಕೆಟ್ಟ ಟೈಮ್ ಬರಲಿದೆ. ಇದೀಗ ಕಲಿಯುಗ ಕಡಿಮೆ ಆಗಿದೆ, ಇದಕ್ಕಿಂತ ಭಯಂಕರ ಕಲಿಯುಗ ಬರಲಿದೆ. ಅದಕ್ಕಿಂತಲೂ ಮುಂದೆ ಇದಂತೂ ಭಗವಾನರು ತಿಳಿಸಿದ್ದಾರೆ. 18,000 ವರ್ಷದ ನಂತರ ಟೋಟಲ್ ಆಗಿ 18,000 ಇನ್ನೂ ಬಾಕಿ ಇದೆ. ನಂತರ 6 ಹಾರ ಕೂರುತ್ತೆ, 1.5 ಫೂಟ್ನ ಜನರು ಆಗ್ತಾರೆ. ಮತ್ತು ಊಟ ತಿಂಡಿ ಮನೆ ಎಲ್ಲ ಮುಗಿದು ಹೋಗ್ಬೋದು. ಗುರು ಮಂದಿರ ಎಲ್ಲ ಮುಗಿಯುತ್ತೆ. ಸೊಸೈಟಿ ಎಲ್ಲ ಏನು ಉಳಿಲಿಕ್ಕೆಲ್ಲ ಕಾಡು ಪ್ರಾಣಿಗಳ ಹಾಗೆ ಸ್ಥಿತಿ ಆಗ್ಬೋದು.
ಕಾಡು ಪ್ರಾಣಿಗಳ ಹಾಗೆ. ಈ 4 ಯುಗ ಒಂದರ ಹಿಂದೆ ಒಂದು ಬರುತ್ತಾ ಇದೆ ಏನು? ಬರುತ್ತೆ. ರಾತ್ರಿ ನಂತರ ಬೆಳಗಾಗುತ್ತೆ, ಮತ್ತೆ ಮಧ್ಯಾಹ್ನವಾಗುತ್ತೆ, ಸಾಯಂಕಾಲ ಬರುತ್ತೆ, ರಾತ್ರಿ ಬರುತ್ತೆ, ಮತ್ತೆ ರಾತ್ರಿ ಆಗುತ್ತೆ. ಆ ಸೈಕಲ್ ನಡೀತಾ ಇರುತ್ತೆ. ನಾವು ಏನ್ ಮಾಡ್ಬೇಕು, ಆ ಪುರುಷಾರ್ಥ ತಿಳಿಬೇಕು. ಈ ಸಂಸಾರ ಹೀಗೆ ಇರುತ್ತೆ, ನಾವು ಹೇಗೆ ಬಿಡುಗಡೆ ಪಡೆಯುವುದು ಎನ್ನುವ ಪುರುಷಾರ್ಥ ನಾವು ತಿಳಿಬೇಕು. ಸ್ವರ್ಗ ನರಕ ಮತ್ತು ಮೋಕ್ಷದ ಅನುಭವ ಹೇಗಿರುತ್ತೆ? ಅನುಭವ ಪಡೆಯುವ ಹಾಗೆ ಇಲ್ಲ, ಮೋಕ್ಷದ ಅನುಭವ ಪಡೆಯುವ ಹಾಗೆ ಇದೆ, ಯಾವಾಗ್ಲೂ ಪಡೆದಿದ್ದಲ್ಲ. ಆದ್ರೆ ಸ್ವರ್ಗ ನರಕಕ್ಕೆ ಹಲವು ಬಾರಿ ಹೋಗಿ ಬಂದಾಯ್ತು. ಆದ್ರೂ ಸಂಸಾರದ ಮೋಹ ಬಿಟ್ಟು ಹೋಗುದಿಲ್ಲ ಮನುಷ್ಯನಿಗೆ. ಅದೇ ಆಶ್ಚರ್ಯವಾಗಿದೆ. ಸ್ವರ್ಗದಲ್ಲಿ ಭೌತಿಕ ಸುಖ ಇದೆ ಮತ್ತು ನರಕದಲ್ಲಿ ಭಯಂಕರ ದುಃಖ ಇದೆ. 1 ಮಿನಿಟು 1 ಸೆಕೆಂಡ್ ಕೂಡ ಸುಖವಿಲ್ಲ ನರಕದಲ್ಲಿ, ಮತ್ತು ಸ್ವರ್ಗದಲ್ಲಿ 1 ಸೆಕೆಂಡ್ ಕೂಡ ದುಃಖವಿಲ್ಲ. 2 ಭೌತಿಕ ದುಃಖ, ಭೌತಿಕ ಸುಖ. ಆತ್ಮದ ದುಃಖ ಇಲ್ಲ. ಆತ್ಮಜ್ಞಾನ ಇದ್ರೆ ಆಗ್ಲೇ ಆತ್ಮ ದುಃಖ ಶುರುವಾಗುತ್ತೆ. ಅದಕ್ಕೆ ಫಸ್ಟ್ ಸ್ಟೇಜ್ ಆಫ್ ಮೋಕ್ಷ ಅಂತಾರೆ. ಡಿಸ್ಚಾರ್ಜ್ ಮುಗೀತು ಅಂದ್ರೆ ಅಲ್ಟಿಮೇಟ್ ಸ್ಟೇಜ್ ಆಫ್ ಮೋಕ್ಷ. ನಂತರ ಜನ್ಮ ಮರಣದ ಸುತ್ತಾಟದಿಂದ ಮುಕ್ತಿ. ಮುಂದೆ ಹೋಗಿ ಮೋಕ್ಷಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಾದ್ರೆ ಆಗ ಪ್ರಕೃತಿ ಹೇಗೆ ನಡೆಯಬಹುದು? ಎಲ್ಲ ಅದು ಬೇರೆಯವ್ರು ಬರ್ಬಹುದು. ಈ ಸಂಸಾರ ಕಾಣುತ್ತಲ್ಲ, ಗಂಗಾದ ನೀರು ಸಾಗರಕ್ಕೆ ಹೋಗಿ ಸೇರಿದ್ರೆ ಉಳಿದ ಗಂಗಾ ಬರಿದಾಗುತ್ತಾ? ಇಲ್ಲ, ಬೇರೆ ನೀರು ಸೇರುತ್ತಾ ಇರುತ್ತೆ, ಮಳೆ ಬರುತ್ತೆ, ನೀರು ಆ್ಯಡ್ ಆಗುತ್ತಾ ಹೋಗುತ್ತೆ. ನೀರಿನ ಪ್ರವಾಹ ಎಷ್ಟೋ ಕಾಲದಿಂದ ಇದ್ದ ಹಾಗೆ ಇದೆ, ಹೆಚ್ಚು ಕಡಿಮೆ ಸ್ವಲ್ಪ ಆಗ್ಬಹುದು, ಆದ್ರೆ ಪ್ರವಾಹ ನಿಂತಿಲ್ಲ. ಹಾಗೆ ಇದು ಕೂಡ ಜೀವ ಮಾತ್ರದ ಪ್ರವಾಹ. ಕೆಲವು ಜೀವ ಮೋಕ್ಷಕ್ಕೆ ಹೋಗುತ್ತೆ, ಕೆಲವು ಜೀವ ಅವ್ಯವಹಾರ ರಾಶಿಯಿಂದ ವ್ಯವಹಾರಕ್ಕೆ ಬರುತ್ತೆ. ಏಕೇಂದ್ರಿಯದಿಂದ ಪಂಚೇಂದ್ರಿಯದ ಪ್ರವಾಹ ಹೀಗೇ ಇರುತ್ತೆ ಅನಂತ ಕಾಲದಿಂದಲೂ. ಹೀಗೆ ಆತ್ಮ ಫಿಕ್ಸ್ ಇರುತ್ತಾ? ಸಂಸಾರ ವ್ಯವಹಾರದಲ್ಲಿ ಫಿಕ್ಸ್ ಇದೆ, ಅದು ಅಸಂಖ್ಯಾತವಾಗಿದೆ. ಮತ್ತು ಅವ್ಯವಹಾರ ರಾಶಿಯಲ್ಲಿ ಅನಂತ ಇದೆ. ಮೋಕ್ಷಕ್ಕೆ ಹೋದವರು ಕೂಡ ಅನಂತ ಹೋಗಿದ್ದಾರೆ. ಒಂದು ಆತ್ಮ ಮೋಕ್ಷಕ್ಕೆ ಹೋದ್ರೆ ಅವ್ಯವಹಾರದಿಂದ ವ್ಯವಹಾರಕ್ಕೆ ಬರುತ್ತೆ. ಅವ್ಯವಹಾರ ಅಂದ್ರೆ ಕಂಪ್ಲೀಟ್ ಆವರಣದ ಆತ್ಮ. ಅದಕ್ಕೆ ಯಾವ ಹೆಸರನ್ನು ಕೊಟ್ಟಿಲ್ಲ, ಅದಕ್ಕೆ ಯಾವುದೇ ಇಂದ್ರಿಯ ಕೂಡ ಪ್ರಕಟವಾಗಿಲ್ಲ, ಕಂಪ್ಲೀಟ್ ಆವರಣಗೊಂಡ ಆತ್ಮ. ಹೀಗೆ ಅನಂತ ಆತ್ಮ ಇದ್ದೇ ಇದೆ. ಅನಂತ ಆತ್ಮ, ಅನಂತದಿಂದ ಅನಂತ. ಕಡಿಮೆ ಆದ್ರೂ ಅನಂತವೇ ಉಳಿಯೋದು. ಹೀಗೆ ಸಂಸಾರ ಅನಾದಿ ಅನಂತವಾಗಿದೆ ಅಂತ ಬರುವಂತದ್ದಲ್ಲ. ಅದರ ಆದಿ ಯಾವಾಗ್ಲೂ ಆಗಿದ್ದಿಲ್ಲ, ಹೀಗೇ ನಡೀತಿರುತ್ತೆ. ಅದು ಎಲ್ಲಿ ಸ್ಟೋರ್ ಆಗಿದೆ? ಅದು ಇದೆ, ಇಡೀ ಲೋಕದಲ್ಲಿಯೇ ಇದೆ. ಬ್ರಹ್ಮಾಂಡದಲ್ಲಿ ಪರಲೋಕ ಅಂತಾರೆ, ಲೋಕದಲ್ಲಿ ಇದೆಲ್ಲ ಇರುತ್ತೆ. ಹೀಗೆ ನಿಗೋಧ ಶಬ್ದ ಉಚ್ಚರಿಸಿ ನಿಗೋಧ ಗೋಲಾಕಾರ ಇರುತ್ತಲ್ಲ, ಅಂತ ಒಂದು ಗೋಲಾಕಾರದಿಂದ ಒಂದು ಜೀವ ಮೋಕ್ಷಕ್ಕೆ ಹೋಯಿತು, ಸ್ವಲ್ಪ ಕೂಡ ಅನಂತ ಹೋಗಿದೆ. ಹೀಗೆ ಅನಂತ ನಿಗೋಧದ ಗೋಲೆಗಳು ಇವೆ, ಅವುಗಳಲ್ಲಿ ಅನಂತ ಜೀವಗಳಿವೆ. ಈ ಸಂಸಾರ ಹೀಗೆ ಇರುವಂತದ್ದು, ಯಾವಾಗ್ಲೂ ಬರಿದಾಗೋದಿಲ್ಲ. ಮಹಾವಿಧ ಕ್ಷೇತ್ರ ಎಲ್ಲಿ ಇದೆ? ಅದು ಉತ್ತರದಲ್ಲಿದೆ, ನಮ್ಮ ಉತ್ತರ ದಿಕ್ಕಿನಲ್ಲಿ, ಈಸ್ಟ್. ಈಗ ಏನಂದ್ರೆ ಅದು ಶಾಸ್ತ್ರದಲ್ಲಿ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಎಲ್ಲಿದೆ ಅಂತ. ನಾವು ಇಷ್ಟೇ ತಿಳಿಬೇಕು ಏನಂದ್ರೆ, ಇಲ್ಲಿಯ ಬಯಕೆ ಮೋಹ ಮುಗಿಸಿಕೊಂಡು ಬಿಟ್ರೆ ಭಾರತ ಕ್ಷೇತ್ರದ್ದು ಮತ್ತು ಸಿಮಂದರ ಸ್ವಾಮಿ ಆರಾಧನೆ ಮಾಡಿದ್ರೆ ಅವರಲ್ಲಿ ಜನ್ಮ ಪಡೆಯಬಹುದು. ಆ ಭಾವನೆ ಇಟ್ಕೋಬೇಕು. ಹೇಗೆ ಮುಟ್ಬಹುದು? ಅದು ವ್ಯವಸ್ಥಿತ ಶಕ್ತಿ ತಿಳ್ಕೋಬಹುದು. ಕುರಾನ್ನಲ್ಲಿ ಮತ್ತು ಅನ್ಯ ವೇದಗಳಲ್ಲಿ ಧರ್ಮಗಳಲ್ಲಿ ಹೇಳಿದ್ದಾರೆ ಏನಂದ್ರೆ, ಜನ್ಮದ ನಂತರ ಪುನರ್ಜನ್ಮ ಇರುವುದಿಲ್ಲ ಅಂತ. ಡೇ ಆಫ್ ಜಡ್ಜ್ಮೆಂಟ್ ಅಂತಾರಲ್ಲ, ಒಳ್ಳೆ ದಿನ ಅಂತಾರಲ್ಲ. ಈ ಶರೀರ ಮಣ್ಣಲ್ಲಿ ಸೇರಿ ಹೋಯ್ತು ಅಂದ್ರೆ ಒಳ್ಳೆ ದಿನ ಅನುಭವಿಸೋದು ಯಾರು? ಬೇಕಾದ್ರೆ 25 ವರ್ಷದ ನಂತರ ಬರ್ಬೋದು, 5000 ವರ್ಷ ನಂತರ ಬರ್ಬೋದು. ಸ್ವರ್ಗಕ್ಕೆ ಖುದಾ ಕಳಿಸ್ತಾನೆ, ನರಕಕ್ಕೆ ಕಳಿಸ್ತಾನೆ, ಆದ್ರೆ ಕಳಿಸೋದು ಯಾರನ್ನು? ಶರೀರವಂತೂ ಮಣ್ಣಾಗಿ ಹೋಗಿದೆ, ಒಳಗಿಂದ ಶರೀರ ಭಗವಾನ್ ಮತ್ತೆ ಬರ್ಲಿಲ್ಲ ಯಾಕೆ? ನಾವು ಹೇಳ್ತೇವೆ ಮರುಕ್ಷಣದಲ್ಲಿ ಇನ್ನೊಂದು ಜನ್ಮ ಆಗಿ ಬಿಡುತ್ತೆ. ಮತ್ತು ಅವರು ಹೇಳ್ತಾರೆ 25,000 50,000 ವರ್ಷಗಳ ನಂತರ ಜನ್ಮ ಬರ್ಬೋದು. ಅದೇನು ಒಳ್ಳೆ ದಿನ ಅಂತಾರಲ್ಲ, ಡೇ ಆಫ್ ಜಡ್ಜ್ಮೆಂಟ್ ಬರ್ಬೋದು. ಗಾಡ್ ವಿಲ್ ಸೆಂಡ್ ಯು ಟು ಹೆಲ್ ಆರ್ ಹೆವನ್ ಅಂದ್ರೆ ಪ್ರೂವ್ ಆಯ್ತಲ್ಲ, ಇನ್ನೊಂದು ಜನ್ಮ ಇದ್ದೇ ಇದೆ, ಪುನರ್ಜನ್ಮ ಪ್ರೂವ್ ಆಯ್ತು. ಹೇಳಿ ಪೂಜ್ಯಶ್ರೀ, ನನ್ನ ಪ್ರಶ್ನೆ ಏನಂದ್ರೆ, ಸಂಭವದಿಂದ ಹೊರಬರ್ಬೇಕಂದಿದ್ದೆ ಅಲ್ಲ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದು. ಅಂದ್ರೆ ವೃತ್ತಿಯಲ್ಲಿ ನಾನು ಡಾಕ್ಟರ್, ಸರ್ಜನ್ ಆಗಿದ್ದೇನೆ. ನಾವು ಆಪರೇಷನ್ ಮಾಡ್ತೇವೆ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ. ಪೇಷಂಟ್ ಬಂದು ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು ಅಂತ ಕೇಳ್ತಾರೆ. ನಾವು ಹೇಳ್ತೇವೆ ಸ್ವಲ್ಪ ನೆಗೋಸಿಯೇಷನ್ ಕೂಡ ಆಗುತ್ತೆ. ಮತ್ತವ್ರು ಹೇಳ್ತಾರೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಬರ್ತೇವೆ, ಮತ್ತವರು ಎಲ್ಲಾದ್ರೂ ಚಾರಿಟೇಬಲ್ ಆಸ್ಪತ್ರೆ ಇಲ್ವೇ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ತಾರೆ. ಅಂದ್ರೆ ಈ ಎಲ್ಲ ಫೈಲ್ಗಳು ಪೆಂಡಿಂಗ್ ಆಗಿ ಉಳಿಯಬಹುದು. ಇಲ್ಲ, ಇದು ಗ್ರಾಹಕ ಹಾಗೂ ವ್ಯಾಪಾರಿಯ ಹಾಗಾಯ್ತು. ಇಷ್ಟವಿದ್ರೆ ಪಡೆಯೋದು, ಇಲ್ಲ ಅಂದ್ರೆ ಇನ್ನೊಬ್ಬರಿಂದ ಪಡೆಯೋದು. ನಾವ್ಯಾಕೆ ದುಃಖಿತರಾಗಬೇಕು? ನಾವೇನು ಕಾಂಟ್ರಾಕ್ಟ್ ಮಾಡಿಲ್ಲ ತಾನೇ? ಹೌದು. ಕಾಂಟ್ರಾಕ್ಟ್ ಫೈಲ್ 2, 3, 4 ಅಲ್ಲಿ ಸಂಭಾವದಿಂದ ಹೊರಗೆ ತೆಗೀರಿ. ಇದು ಪೆಂಡಿಂಗ್ ಇದ್ರೆ ಮತ್ತೆ ತಿಕ್ಕಾಟ ಆಗ್ಬಹುದು.
ಅದೇನಂದ್ರೆ ಗ್ರಾಹಕ ಹಾಗೂ ವ್ಯಾಪಾರಿ ಹಾಗಾಯ್ತು, ಇಷ್ಟವಿಲ್ಲ ಅಂದ್ರೆ ಇನ್ನೊಬ್ಬರಿಂದ ತಗೋತಾರೆ. ಮತ್ತು ನೀವಂತೂ ಸರ್ಜನ್ ಅಂದ್ರೆ ಹಾಸ್ಪಿಟಲ್ನಲ್ಲಿ ಜಾಬ್ ಇದೆಯೋ ಅಥವಾ ಸೇವೆ ಮಾಡ್ತೀರಾ? ಅಂದ್ರೆ ಆಪರೇಷನ್ ಮಾಡ್ಲಿಕ್ಕಿದ್ರೆ ಡಿಸಿಷನ್ ನೀವೇ ತಗೋತೀರಾ ಹಣ ಹೆಚ್ಚು ಕಡಿಮೆ ಮಾಡೋ ಬಗ್ಗೆ, ಅಥವಾ ಮ್ಯಾನೇಜ್ಮೆಂಟ್ ಬೇರೆ? ಇಲ್ಲ, ಡಿಸಿಷನ್ ನಾನೇ ಹಾ ತಗೋತೀನಿ. ಹಾ ಹಾ ಅಂದ್ರೆ ಅವರಿಗೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಹಣದ ಶಕ್ತಿ ಇಲ್ಲ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಎಷ್ಟು ಹೆಲ್ಪ್, ಸ್ವಲ್ಪ ಫಂಡ್ ಇದೆ ಚಾರಿಟಿ, ಒಂದು 5-10% ಇಟ್ಕೊಂಡು ಬದಿಗಿಟ್ಕೊಂಡು ನಿಮ್ಮ ಇನ್ಕಮ್ ಎಲ್ಲ ಬದಿಗಿಡಿ ನೀವು. ಯಾರೇ ಬಡವನಿಗೆ ಚಾರಿಟಿ ಅಗತ್ಯವಿದ್ರೆ ಅವನಿಗೆ ಹೆಲ್ಪ್ ಮಾಡಬೇಕು. ಇಲ್ಲ, ಅದೆಲ್ಲ ನೆಗೋಸಿಯೇಷನ್ ಅದು ಸರಿ. ಮಾಡ್ತೇವೆ, ಬಡವರಿಗೆ ಅದು ಕೂಡ ಕನ್ಸಿಡರ್ ಮಾಡ್ತೇವೆ. ವಿಷಯ ಅಂದ್ರೆ ಆ ಫೈಲ್ ಎಲ್ಲ ಪೆಂಡಿಂಗ್ ಉಳಿತಾ ಏನು ಅಂತ. ಇರ್ಲಿಕ್ಕಿಲ್ಲ. ಅದು ಏನಂದ್ರೆ ಅವರು ನಿಮ್ಮಲ್ಲಿ ವಿಚಾರಿಸ್ತಾರೆ ಮತ್ತು ಅವರಿಗೆ ಇಷ್ಟವಿದ್ರೆ ಇಲ್ಲಿ ಮಾಡಿಸ್ಬೋದು, ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ಮಾಡ್ಬೋದು, ಮಾಡ್ಕೊಳ್ಳಿ. ಇನ್ನೊಂದು ಏನಂದ್ರೆ, ನನ್ನ ಮಗನಿಗೆ ಮೋಟರ್ ಸೈಕಲ್ ಬೇಕಿತ್ತು, ನನ್ನ ಹಿಂದೆ ಬಿದ್ದಿದ್ದ, ನಾನು ಅವನಿಗೆ ಹಣ ಕೊಟ್ಟೆ. ಇದೇನು ಫೈಲ್ ಬಿಡುಗಡೆ ಆಯ್ತಲ್ಲ, ಇದು ಸಂಭವದಿಂದ ಆಯ್ತೋ ಜ್ಞಾನದಿಂದ ಆಯ್ತು, ಮೋಹದಿಂದ ಆಯ್ತೋ ಜ್ಞಾನದಿಂದ, ಹೇಗೆ ಮಗ ತಿಳಿಯುವುದು? ಎಷ್ಟು ವಯಸ್ಸಿನವನು? ಇಲ್ಲ, ಅವನು ಡಾಕ್ಟರ್ ಆಗಿದ್ದಾನೆ, ಸರ್ಜರಿಯಲ್ಲಿ MS ಮಾಡ್ತಿದ್ದಾನೆ. ಅಂದ್ರೆ ಅವನಿಗೆ ಅಗತ್ಯವಿದೆ ಅನ್ನಿ. ಹೌದು. ಅಗತ್ಯವಿದೆ ಅಂದ್ರೆ ಮತ್ತು ಅದರ ವ್ಯವಸ್ಥೆ ಮಾಡಬೇಕು. ಎಲ್ಲಿವರೆಗೆ ಅವ ಡಾಕ್ಟರ್ ಆಗಿ ತನ್ನ ಕಾಲ ಮೇಲೆ ನಿಲ್ಲುವುದಿಲ್ವೋ ಅಲ್ಲಿವರೆಗೆ ಫಾದರ್ ಮದರ್ ನಮ್ಮ ಜವಾಬ್ದಾರಿ. ಅವನ ಖರ್ಚು ಎಲ್ಲ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ಇದು ಮೋಹದಿಂದ ಆಯ್ತು ಅಥವಾ ಜ್ಞಾನದಿಂದ ಸಂಭವ ಆಯ್ತಾ? ಇದೇನಂದ್ರೆ ಲೆಕ್ಕಾಚಾರ ಮೋಹದ್ದು. ಈಗ ನಾವು ಒಳಗಿನಿಂದಲೇ ಬಟನ್ ಚೇಂಜ್ ಮಾಡಬೇಕು. ಜ್ಞಾನ ಅಂದ್ರೆ ಫೈಲ್ ಸಂಭಾವದಿಂದ ಹೊರತೆಗಿಬೇಕು. ಮತ್ತು ಜಾಗೃತಿ ಹೀಗಿರ್ಬೇಕು, ಸುನಿಲ್ ಅವರೇ ಇದು ಫೈಲ್ ಆಗಿದೆ, ಸಂಭಾವದಿಂದ ಹೊರತೆಗಿರಿ. ಮತ್ತು ಎಷ್ಟು ನೆಗೋಸಿಯೇಷನ್ ಆಯ್ತು, ನೆಗೆಟಿವ್ ಪಾಸಿಟಿವ್ ಎಷ್ಟು ಚರ್ಚೆ ಮಾಡಿ ನೋಡ್ಬೇಕು. ಮಗ ನಿನ್ಗೆ ಏನ್ ಅಗತ್ಯವಿದೆ, ನೀನ್ ಹತ್ತಿರದಲ್ಲಿ ಇದ್ದಿ, ನಿನ್ಗೆ ಯಾಕೆ ಸ್ಕೂಟರ್ ಬೇಕು, ಎಷ್ಟು ಖರ್ಚಾಗತ್ತೆ? ಇಲ್ಲ ಪಾಪ ಅದು ಹಾಗಿದೆ ಹೀಗಿದೆ, ಕೊನೆಗೆ ಫೈಲ್ನ ಇತ್ಯರ್ಥ ಮಾಡಿಬಿಡಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕಿದೆ. ಇದು 14ನೇ ಆಪ್ತವಾಣಿಯ 4th ಪಾರ್ಟ್ ಏನಿದೆ, ಅದರಲ್ಲಿ ಕೊನೆಗೆ ಸಿದ್ಧ ಪ್ರಸ್ತುತಿ ಏನಂದ್ರೆ, ಅದರಲ್ಲಿ ದಾದಾಜಿ ಹೇಳ್ತಾರೆ, ನೀವೊಂದು ಕಾಡಲ್ಲಿ ಹೋಗ್ತಿರುವಾಗ ಎದುರಿಂದ ಹುಲಿ ಬಂದ್ರೆ ಅದರಲ್ಲಿ ಬರ್ತಿದ್ದಾರೆ 100 ಸಲ ಅಮೂರ್ತ ಚೂ ಅಂತ ಹೇಳಿದ್ರೆ ಹುಲಿಗೆ ನಾವು ಕಾಣಿಸೋದಿಲ್ಲ ಅಂತ. ಇದ್ರ ಹಿಂದೆ ಸೈನ್ಸ್ ಏನು? ಆಕ್ಚುಲಿ ಏನಂದ್ರೆ ನಾವೆಲ್ಲಿ ವರ್ತಿಸ್ತೇವೆ ಅದರ ಫೋಟೋ ಜನರಿಗೆ ಕಾಣುತ್ತೆ. ಈ ಶರೀರದ ಫೋಟೋ ಇಮಿಡಿಯೇಟ್ಲಿ ಕಾಣಿಸುತ್ತೆ. ಆದ್ರೆ ಒಳಗೆ ಕೆಲವೊಮ್ಮೆ ಹೇಳ್ತೇವಲ್ಲ, ಈ ವ್ಯಕ್ತಿ ನಗ್ತಾ ಮಾತಾಡ್ತಾನೆ ಆದ್ರೆ ಒಳಗಿಂದ ಹೃದಯದಲ್ಲಿ ಕೆಟ್ಟವನಾಗಿದ್ದಾನೆ, ಅವನ ವರ್ತನೆ ಚೆನ್ನಾಗಿಲ್ಲ ಅಂದ್ರೆ ವರ್ತನೆ ಫೋಟೋ ಬೀಳುತ್ತೆ. ಅಂದ್ರೆ ಒಳಗಿನ ಸ್ಥಿತಿ ಏನಿದೆ ನಮ್ಗೆ ಇಫೆಕ್ಟ್ ಆಗ್ಬಿಡುತ್ತೆ. ಹೊರಗೇನಿದೆ ಅದು ಸ್ಥೂಲವಾಗಿದೆ, ಇಫೆಕ್ಟ್ ಇಲ್ಲ. ಅವ ಸ್ವತಃ ಎಲ್ಲಿ ಯಾವ, ಈಗ ಸಿಂಪಲ್ ಅಂದ್ರೆ ನೀವು ಮರ್ಸಿಡೀಸ್ನಲ್ಲಿ ಸುತ್ತಾಡ್ತೀರಿ, ನಿಮ್ಗನ್ನಿಸುತ್ತೆ ನನ್ಗೆ ಇದು ಸುನೀಲ್ನ ಲೆಕ್ಕಾಚಾರ, ನಾನು ಶುದ್ಧಾತ್ಮ. ಜನರಿಗೆ ನಿಮ್ಮ ಮೊಹದ ಫೋಟೋ ಬೀಳುವುದಿಲ್ಲ, ಅವರಿಗನಿಸುತ್ತೆ ಈತ ತಪಸ್ವಿ, ಸಂಭಾವದಿಂದ ಹೊರತೆಗಿತಾನೆ. ಅಂದ್ರೆ ನೀವು ಯಾವ ಸೀಟ್ನಲ್ಲಿ ಕೂತಿದ್ದೀರಿ ಅದರ ಇಫೆಕ್ಟೇ ಬರುತ್ತೆ, ಇಂಪ್ಯಾಕ್ಟ್ ಅದು ಬರುತ್ತೆ. ಅಂದ್ರೆ ಹುಲಿಗೂ ನಾನು ಅಮೂರ್ತ ಆಗಿದ್ದೇನೆ. ನಿಮ್ಮೊಳಗಿನ ಸ್ಥಿತಿ ಏನಾಗಿದೆ ಅಂದ್ರೆ ಶುದ್ಧಾತ್ಮ, ಕೇವಲ ಜ್ಞಾನ ಸ್ವರೂಪದಲ್ಲಿ ನೀವು ಬಂದ್ರಿ. ಫಿಸಿಕಲ್ ಬಾಡಿಯ ಫೋಟೋ ಬೀಳುವುದಿಲ್ಲ ನಿಮ್ಮ ಸ್ಥಿತಿಯ. ನೀವು ಹಿಂಸಕ ಭಾವದಲ್ಲಿದ್ದೀರಿ, ದ್ವೇಷ ಭಾವದಲ್ಲಿದ್ದೀರಿ, ಆಗ ನಿಮ್ಮನ್ನು ತಿಂದ್ಬಿಡುತ್ತೆ, ಕೊಂದ್ಬಿಡುತ್ತೆ. ನಾವು ವಿತರಾಗ ಭಾವದಲ್ಲಿದ್ರೆ ಪ್ರಕೃತಿಯ ಲೆಕ್ಕಾಚಾರವೆಷ್ಟಿದೆ ಅಷ್ಟೇ ಮಾಡುತ್ತೆ, ಮತ್ತು ನಿಮ್ಮನ್ನ ಟಚ್ ಕೂಡ ಮಾಡಲಾರ್ದು. ಅದರ ಶುದ್ಧಾತ್ಮ ಕೂಡ ನಾವು ನೋಡ್ಬೇಕಲ್ಲ ಸರ್? ಶುದ್ಧಾತ್ಮ ನೋಡಿ ಮತ್ತು ಅಮೂರ್ತ ಭಾವದಲ್ಲಿರಿ. ನಮಗದರ ಪ್ರಯೋಗ ಮಾಡ್ಬೇಕಿದ್ರಿ, ಈ ಕೆಸರಿನ ಫೈಲ್ ಏನಿದೆ ಅದನ್ನು ಪ್ರಯೋಗ ಮಾಡಿ ನೋಡಿ. ಒಂದು ಫೈಲ್ ಇದೆ ಅನ್ಕೊಳ್ಳಿ, ಒಂದು ಪೇಷಂಟ್ ಬರ್ತಾರೆ ಮತ್ತು ಎಲ್ಲ ವಿಚಾರಿಸ್ತಾರೆ, ಅವರು ರಿಪೋರ್ಟ್ ಕೊಂಡೋಗ್ತಾರೆ, ಪುನಃ ಬರುವುದಿಲ್ಲ. ಅವನು ಇನ್ನೊಮ್ಮೆ ಬಂದ್ರೆ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ, ಇವ ನನ್ನನ್ನ ಮೂರ್ಖ ಎಂದ್ಕೊಂಡಿದ್ದಾನೆ. ನೆಗೆಟಿವ್ ಆದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಆಗತ್ತೆ. ಮತ್ತು ನೀವು ಶುದ್ಧಾತ್ಮ ನೋಡಿ, ಫೈಲ್ ಇದೆ, ಶುದ್ಧಾತ್ಮ ಇದೆ, ಫೈಲ್ ಇದೆ, ಶುದ್ಧಾತ್ಮ ಇದೆ, ಫೈಲ್ ಇದೆ. ತುಂಬಾ ಜಾಗೃತಿ ಇಟ್ಕೊಳ್ಳಿ, ಅವನಿಗೆ ಏನ್ ಬೇಕೋ ಮಾಡ್ಕೊಳ್ಳಿ, ನನ್ಗೇನು ಬಯಕೆ ದ್ವೇಷ ಇರ್ಲಿಕ್ಕಿಲ್ಲ. ಅಂದ್ರೆ ಅದರ ಇಂಪ್ಯಾಕ್ಟ್ ಬೇರೆನೆ ಅವನ ಮೇಲೆ ಆಗತ್ತೆ. ಅಂದ್ರೆ ಈ ಮಾತು ತುಂಬಾ ಸೈಂಟಿಫಿಕ್ ಆಗಿದೆ. ನೀವು ದ್ವೇಷ ಭಾವದಲ್ಲಿ ವ್ಯವಹಾರ ಮಾಡಿದ್ರೆ ಅವನಿಗೂ ನಮ್ಮ ಬಗ್ಗೆ ದ್ವೇಷ ಉಂಟಾಗತ್ತೆ. ನೀವು ವಿತರಾಗ ಭಾವದಿಂದ ವ್ಯವಹಾರ ಮಾಡಿದ್ರೆ ಇದು ಫೈಲ್, ಇವನಿಗೆ ನೋವು ಕೊಡಬಾರ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅದರ ಇಂಪ್ಯಾಕ್ಟ್ ಕೂಡ ಹಾಗೆ ಬರ್ಬೋದು. ಅವನು ನಮ್ಮಲ್ಲಿ ಪ್ರೀತಿಯಿಂದ ವ್ಯವಹರಿಸಬಹುದು. ನಮ್ಮದೇ ವ್ಯವಹಾರ, ನಮ್ಮ ಅಭಿಪ್ರಾಯದಿಂದ, ವ್ಯಕ್ತಿಯ ಪ್ರತ್ಯೇಕ ಅಭಿಪ್ರಾಯದಿಂದ ನಮ್ಮ ವ್ಯವಹಾರ ಮಾಡಬೇಕಿದ್ರೆ ಅವರ ವ್ಯವಹಾರ ನಮ್ಮೊಡನೆ ಸರಿಯಾಗಿರಲಾರದು. ನಾವು ಅಭಿಪ್ರಾಯ ರಹಿತ ವ್ಯವಹಾರ ಮಾಡಿದ್ರೆ, ಶುದ್ಧಾತ್ಮ ನೋಡಿದ್ರೆ, ನಿರ್ದೋಷಿ ನೋಡಿದ್ರೆ ಪ್ರೀತಿಯ ವ್ಯವಹಾರ ಆಗುತ್ತೆ. ಎದುರಿನವರ ಅಧೀನ ನಮ್ಮ ವ್ಯವಹಾರವಲ್ಲ, ನಮ್ಮ ಅಧೀನ ಅವನ ವ್ಯವಹಾರದಲ್ಲಿದೆ. ನಮ್ಮ ಅಭಿಪ್ರಾಯ ಇದೆ, ನಮ್ಮ ಲೆಕ್ಕಾಚಾರವಿದೆ, ಅದೇ ರೀತಿ ಅವನ ವ್ಯವಹಾರ ಆಗುತ್ತೆ. ಜಯ ಸಚ್ಚಿದಾನಂದ. ಹೇಳಿ. ಜಯ ಸಚ್ಚಿದಾನಂದ ಸರ್,
ಆಕ್ಚುಲಿ ನನ್ನ ಕ್ವೆಶ್ಚನ್ ಏನಂದ್ರೆ, ನಾನು ತುಂಬಾ ವರ್ಷದಿಂದ ಜಾಬ್ ಮಾಡ್ತಿದ್ದೇನೆ. ಈಗ ಯಾವಾಗ್ಲೂ ಕನ್ಫ್ಯೂಷನ್ ಆಗಿದೆ, ಯಾಕಂದ್ರೆ ಜಾಬ್ ಮಾಡ್ಬೇಕಾ ಬಿಸ್ನೆಸ್ ಮಾಡ್ಬೇಕಾ ಅಂತ. ನಾನು ಬಿಸ್ನೆಸ್ ಮಾಡಿದ್ದೆ, ಆದ್ರೆ ಅದು ಸರಿಯಾಗಿ ನಡೆದಿಲ್ಲ. ಮತ್ತೆ ಯಾವಾಗ್ಲೂ ಒಂದು ಹೆದರಿಕೆ ಇರ್ತದೆ, ಏನಂದ್ರೆ ಅದು ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ. ಆದ್ರೆ ಜಾಬ್ನಲ್ಲಿ ಒಳ್ಳೆ ಹಣ ಸಿಗುತ್ತಾ ಇಲ್ವೋ? ಸರ್, ಜಾಬ್ನಲ್ಲಿ ತುಂಬಾ ಕಡಿಮೆ ಸಿಗುತ್ತೆ. ನೋಡಿ, ಬಿಸ್ನೆಸ್ನಲ್ಲಿ ಗೆಲುವು ದೊರೆತಿಲ್ಲ ಅಂದ್ರೆ ಎವಿಡೆನ್ಸ್ ಇನ್ನೂ ಪಾಸಿಟಿವ್ ಬರ್ತಾ ಇಲ್ಲ. ಅಂದ್ರೆ ಈಗ ವೆಯ್ಟ್ ಮಾಡಿ ಜಾಬ್ ನಡೀತಾ ಇರ್ಲಿ, ಪುನಃ ಸಂಯೋಗ ಬಂದ್ರೆ ಟ್ರೈ ಮಾಡೋದು. ಆಕ್ಚುಲಿ ಏನಂದ್ರೆ, ತಪ್ಪು ಆಗುತ್ತೆ ಅಂದ್ರೆ ನಮ್ದು ರಾತ್ರಿಯ ಟೈಮ್ ನಡೀತಿದೆ, ಮತ್ತೆ ತಪ್ಪು ಡಿಸಿಷನ್ ತಗೊಂಡು ಒಳ್ಳೇದಾಗ್ತಿದ್ರೆ ದಿನದ ಟೈಮ್ ಶುರು ಆಗಿದೆ ಅಂತ ಭಾವಿಸ್ಬೇಕು. ಈ ಪಾಪಕರ್ಮದ ಫಲ ಬಂದಾಗ ಆಗ ಒಳ್ಳೆ ಡಿಸಿಷನ್ ಕೂಡ ಸಂಯೋಗ ಹಾಳು ಮಾಡುತ್ತೆ. ಮತ್ತೆ ಪುಣ್ಯದ ಉದಯವಾದ್ರೆ ತಪ್ಪು ಡಿಸಿಷನ್ ಅಲ್ಲೂ ಲಾಭವಾಗುತ್ತೆ. ಅಂದ್ರೆ ಡಿಸಿಷನ್ ತಗೊಳ್ಳೋದು ಬುದ್ಧಿ ಕರ್ಮ ಅನುಸಾರಿಣಿಯಾಗಿದೆ ಮತ್ತು ಪುಣ್ಯ ಪಾಪದ ಲೆಕ್ಕದಲ್ಲಿಯೇ ಡಿಸಿಷನ್ ತಗೊಳ್ಳೋದು. ಆಗ ನಮ್ಮ ಕೆಟ್ಟ ಸಮಯ ನಡೀತಿದೆ ಅಂತ ಭಾವಿಸ್ಬೇಕು. ಅಂದ್ರೆ ದುಃಖ ಪಡುವ ಅಗತ್ಯವಿಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ, ದಂಧೆ ಮಾಡಬೇಡಿ, ಕೆಲಸ ಮಾಡೋದನ್ನು ನಿಲ್ಲಿಸಬೇಡಿ ಮತ್ತು ಸತ್ಸಂಗದ ಆಕ್ಟಿವಿಟಿ ಹೆಚ್ಚಿಸಿ ಮಾಡಿ. ಜ್ಞಾನದ ಶಕ್ತಿ ವೃದ್ಧಿಯನ್ನು ಮಾಡ್ಕೊಳ್ಳಿ, ಸತ್ಸಂಗದ ಆಕ್ಟಿವಿಟಿ ಹೆಚ್ಚಿಸ್ಕೊಳ್ಳಿ. ಜ್ಞಾನದ ಸ್ಥಿರತೆ ಹೆಚ್ಚಾದ್ರೆ ಜಾಗೃತಿ ಹೆಚ್ಚಾಗುತ್ತೆ, ಅದರ ಪುರುಷಾರ್ಥ ಮಾಡಿ. ಒಳ್ಳೆ ಸಹಯೋಗ ದೊರಕಿದ್ರೆ ಮೆಲ್ಲನೆ ಬಿಸ್ನೆಸ್ಗೆ ಟರ್ನ್ ಆಗಿ. ನನ್ ಬಗ್ಗೆನೇ ಹೇಳಲೆ, ನಾನು 75 ಇಂಜಿನಿಯರಿಂಗ್ ಪೂರ್ಣ ಮಾಡಿದೆ. ನಂತರ 3-4 ತಿಂಗಳು ಜಾಬ್ ಮಾಡಿದೆ, 6 ತಿಂಗಳು ಜಾಬ್ ಮಾಡಿದೆ, ಮತ್ತೆ ಚಾನ್ಸ್ ಸಿಕ್ಕಿತೆಂದು ಬಿಸ್ನೆಸ್ ಮಾಡಿದೆ. 1.5 ವರ್ಷದಲ್ಲಿ 800 ರೂಪಾಯಿ ಗಳಿಸಿದೆ. 1.5 ವರ್ಷದಲ್ಲಿ ಬಿಸ್ನೆಸ್ ಬಂದ್ ಮಾಡಿದೆ, ಪುನಃ ಜಾಬ್ ಪ್ರಾರಂಭಿಸಿದೆ. 3-4 ವರ್ಷ ಜಾಬ್ ಮಾಡಿದೆ, ಪುನಃ 81ನಲ್ಲಿ ಬಿಸ್ನೆಸ್ಗೆ ಬಂದ್ಬಿಟ್ಟೆ. ಮೆಲ್ಲನೆ 1-3 ಬಿಸ್ನೆಸ್ ಆಯ್ತು. ಸಂಯೋಗ ಒಳ್ಳೇದು ಸಿಕ್ತು, ಆಗ ಬಿಸ್ನೆಸ್ ಕೂಡ ದೊಡ್ಡದಾಯ್ತು. ಅಂದ್ರೆ ಇದು ನಾವು ಸಂಯೋಗಾನುಸಾರ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನಮ್ಮ ಸಂಯೋಗ ವಿಪರೀತ ಬಂದ್ರೆ ಆಗ ಓಡೋದನ್ನ ನಿಲ್ಲಿಸಿ ಲೋನ್ ತೆಗೆದುಕೊಳ್ಬೇಡಿ, ಅಲ್ಲಿ ಹೆಚ್ಚು ಓಡಬೇಡಿ, ವ್ಯಾಪಾರ ವೃದ್ಧಿಸಬೇಡಿ, ಸಂಕುಚಿತವಾಗಿರಿ. ಶಾರ್ಟ್ ಆಗಿ ಯಾವ ಜಾಬ್ ಇದೆ ಅದನ್ನು ಸಂಭಾಳಿಸಿ ಮತ್ತು ಸತ್ಸಂಗ ಗಟ್ಟಿ ಮಾಡ್ಕೊಳ್ಳಿ. ಮತ್ತು ಒಳ್ಳೆ ಸಂಯೋಗ ಬಂದ್ರೆ, ಸಂಯೋಗ ತಾನಾಗಿ ಎದುರು ಬಂದ್ರೆ ನೋಡಿ, ಚಾನ್ಸ್ ತೆಗೆದುಕೊಳ್ಳಿ. ಬಿಸ್ನೆಸ್ನದ್ದು ಸಕ್ಸಸ್ ಆಯ್ತು ಅಂದ್ರೆ ಮುಂದೆ ಸಾಗಿ ನೀವು. ಅಂದ್ರೆ ಇದು ಸಂಯೋಗದ ಮೇಲೆ ಡಿಪೆಂಡೆಂಟ್ ಆಗಿರ್ತೇವೆ ನಾವು, ಅಂದ್ರೆ ನಮ್ಗೆ ಸುಲಭವಾಗತ್ತೆ. ನಂದು ಇನ್ನೊಂದು ಪ್ರಶ್ನೆ ಅಂದ್ರೆ, ನಾನು ನಿನ್ನೆ ಜ್ಞಾನ ವಿಧಿ ಅಟೆಂಡ್ ಮಾಡಿದೆ. ಇಡೀ ರಾತ್ರಿಯಿಂದ ನನಗೆ ರಿಪಿಟೇಷನ್ ಆಗ್ತಾ ಇದೆ, ನಾನು ಶುದ್ಧ ಆತ್ಮ ಅಂತ. ಒಳ್ಳೆ ಮಾತು, ಎಲ್ರಿಗೂ ಇದೇ ಶುರುವಾಗುತ್ತೆ. ಯಾಕೆಂದ್ರೆ ಆವರಣ ಮುರಿಯುತ್ತೆ, ಜಾಗೃತಿ ಶುರುವಾಗುತ್ತೆ. ನಾನ್ ಶುದ್ಧಾತ್ಮ. ತುಂಬಾ ರಿಪಿಟೇಷನ್ ಆಗ್ತಾ ಇದೆ. ಇದು ಒಳ್ಳೇದು, ಜಾಗೃತವಾದ ಆತ್ಮ. ಎಲ್ರಿಗೂ ಇದೇ ಅಪೇಕ್ಷೆ ಇರುತ್ತೆ, ನನ್ಗೆ ನಿರಂತರವಾಗಿ. ಈಗ ಜಾಗೃತಿ ಆಯ್ತು, ನೀವೀಗ ಅಭಿಷೇಕ್ನನ್ನ ಬೇರ್ಪಡಿಸ್ಬೇಕು. ಫೈಲ್ 1 ಅಂತ ತಿಳ್ಕೊಳ್ಳಿ, ಅಭಿಷೇಕ್ನ ವ್ಯಾಪಾರ. ಅಭಿಷೇಕ್ನಿಗೆ ಮಾಡ್ಲಿಕ್ಕಿದ್ರೆ, ಸಂಯೋಗ ದೊರಕಿದ್ರೆ ವ್ಯವಸ್ಥಿತವಾಗಿ ಅಭಿಷೇಕ್ನಿಗೆ ಹೆಲ್ಪ್ ಮಾಡಿ ಮುಂದೆ ಹೋಗಿ. ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಿಲ್ಲಿ. ಅಲ್ಲಿವರೆಗೆ ಫೈಲನ್ನು ಬಿಡಿಸಿ, ಕೆಲಸದ ಫೈಲ್ ಬಿಡಿಸಿ ನೋಡಿ. ವ್ಯಾಪಾರದ ಫೈಲ್ ಬಂದ್ರೆ ಅದನ್ನು ಬಿಡಿಸಿ. ಈಗ ಜ್ಞಾನದಲ್ಲಿರುವ ಪುರುಷಾರ್ಥ ಮಾಡಿ. ಯಾಕೆಂದ್ರೆ ಅಭಿಷೇಕ್ನ ಜನ್ಮದಿಂದ ಮೃತ್ಯುವರೆಗಿನ ವ್ಯವಸ್ಥಿತ ಲೆಕ್ಕಾಚಾರವಿದೆ. ಎಷ್ಟು ವ್ಯಾಪಾರ ಮಾಡಬೇಕು, ಎಷ್ಟು ಜಾಬ್ ಮಾಡಬೇಕು, ಎಷ್ಟು ಇನ್ಕಮ್ ಮಾಡಬೇಕು, ಎಷ್ಟು ಸುಖ ಪಡಬೇಕು, ಎಷ್ಟು ದುಃಖ ಪಡಬೇಕು, ಎಲ್ಲ ಲೆಕ್ಕಾಚಾರ, ಎಲ್ಲ ಜೀವನದ್ದು ಇದೆ ನೋಡಿ. ನಾವು ಜ್ಞಾನದಲ್ಲಿರ್ಬೇಕು.